ಬಗೀರ ಎಂದಾಕ್ಷಣ ನಮಗೆಲ್ಲ ನೆನಪಾಗೋದು ಅಂದ್ರೆ ಜಂಗಲ್ ಬುಕ್ನ ಬಗೀರ ಎಂಬ ಕ್ಯಾರೆಕ್ಟರ್ನ ಕಪ್ಪು ಚಿರತೆ ಮತ್ತು ಆ ಚಿರತೆಯ ಸಾಹಸಗಳು ಸೆಣಸಾಟಗಳು. ಆದ್ರೆ ನಾವು ಹೇಳ್ತಾ ಇರೋದು ಆ ಬಗೀರನ ಬಗ್ಗೆ ಅಲ್ಲ. ಅದೇ ರೀತಿ ಇರೋ ನಮ್ಮ ಬಗೀರನ ಬಗ್ಗೆ. ಅಂದ್ರೆ ಈ ಬಗೀರ ಇರೋದಾದ್ರೂ ಎಲ್ಲಿ ಅಂತ ಗೊತ್ತಾ? ವೈವಿಧ್ಯಮಯವಾದಂತಹ ವನ್ಯಜೀವಿಗಳಿಗೆ ನೆಲೆಯಾಗಿರೋ ನಮ್ಮ ನಾಗರಹೊಳೆ ಅಭಯಾರಣ್ಯ ಪ್ರದೇಶದಲ್ಲಿ. ಈ ಬಗೀರ 2015ರಲ್ಲಿ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾನೆ. ತಜ್ಞರು ಹೇಳೋ ಪ್ರಕಾರ ಆಗ ಅವನಿಗೆ ಸುಮಾರು 2ರಿಂದ 3 ವರ್ಷ ವಯಸ್ಸಿನವನಾಗಿದ್ದ. ಯಾವುದೇ ಒಂದು ಪ್ರಾಣಿ ಹೊಸ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಬದುಕುಳಿಯೋದು ಬಹಳ ಕಷ್ಟಕರ ಸಂಗತಿ. ಯಾಕಂದ್ರೆ ಈಗಾಗಲೇ ಆ ಸ್ಥಳದಲ್ಲಿ ವಾಸ್ತವ್ಯ ಹೂಡಿರುವಂತಹ ಚಿರತೆಗಳು ಕರೆಯದೆ ಬಂದಂತಹ ಅತಿಥಿಯ ಆಗಮನವನ್ನ ಸಹಿಸೋದಿಲ್ಲ. ಇದೇ ಅನುಭವ ನಮ್ಮ ಬಗೀರನಿಗೂ ಸಹ ಆಗತ್ತೆ. ಕಬಿನಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಗಂಡು ಚಿರತೆಯೊಂದಿಗೆ ಸೆಣಸಾಡಿ ಬಗೀರನ ಅರ್ಧ ಮುಖವೇ ಗಾಯಗೊಳ್ಳುತ್ತೆ. ನಂತರ ಕೆಲ ದಿನಗಳ ಕಾಲ ಬಗೀರ ಯಾರ ಕಣ್ಣಿಗೂ ಸಹ ಕಾಣಿಸ್ಕೊಳ್ಳೋದಿಲ್ಲ. ಇದರಿಂದ ಜನರೆಲ್ಲ ಬಗೀರ ಸೆಣಸಾಡಿ ಸಾವನ್ನಪ್ಪಿದ ಅಂತ ತಿಳ್ಕೊಂತಾರೆ. ಆದ್ರೆ ಗಾಯಗೊಂಡಂತಹ ಬಗೀರನ ಗರ್ಜನೆ ಭಯಂಕರವಾಗಿತ್ತು. ಕೆಲ ಕಾಲದ ನಂತರ ಮರಳಿ ಬಂದಂತಹ ಬಗೀರ ಅಲ್ಲಿನ ಚಿರತೆಗಳೊಂದಿಗೆ ಸೆಣಸಾಡಿ ಆ ಜಾಗವನ್ನ ವಶಪಡಿಸ್ಕೊಳ್ತಾನೆ. ಅಲ್ಲದೆ ನಾಗರಹೊಳೆಯ ಕೈಮರ ಎಂಬ ಸ್ಥಳದಲ್ಲಿ ತನ್ನದೇ ಆದಂತಹ ಓನ್ ಟೆರಿಟೋರಿನ ಬಿಲ್ಡ್ ಮಾಡ್ಕೋತಾನೆ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಚಿರತೆಗಳು ಒಟ್ಟಿಗೆ ಕಾಣಿಸಿಕೊಳ್ಳೋದು ವಿರಳಾತಿ ವಿರಳ. ಇಂತಹ ಸ್ಥಿತಿಯಲ್ಲಿ ನಮ್ಮ ಬಗೀರ 2 ಸಂಗಾತಿಗಳನ್ನ ಸಹ ಪಡ್ಕೊಳ್ತಾನೆ. ಇದನ್ನೆಲ್ಲ ಗಮನಿಸುತ್ತಿದ್ದಂತಹ ವೈಲ್ಡ್ ಫೋಟೋಗ್ರಾಫರ್ ಶಾವ್ಸ್ ಅವರು ನಮ್ಮ ನಾಗರಹೊಳೆಯ ಬಗೀರನ ಹೆಜ್ಜೆ ಗುರುತುಗಳನ್ನ ಇಡೀ ಪ್ರಪಂಚಕ್ಕೆ ತೋರಿಸಬೇಕೆಂಬ ಹೆಬ್ಬಯಕೆಯಿಂದ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ನ ಸಂಪರ್ಕ ಮಾಡಿ ಮಾಹಿತಿ ನೀಡ್ತಾರೆ. ಕುತೂಹಲದಿಂದಲೇ ನಾಗರಹೊಳೆಗೆ ಬಂದಂತಹ ವಾಹಿನಿಯವರು ನಮ್ಮ ಬಗೀರನ ಬಗ್ಗೆ ಒಂದು ಡಾಕ್ಯುಮೆಂಟರಿ ಸಹ ಮಾಡ್ತಾರೆ. ಹೀಗೆ ಎಲ್ಲೋ ಹುಟ್ಟಿ ಎಲ್ಲಿಂದಲೋ ಬಂದು ಹೋರಾಡಿ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಂತಹ ಈ ಬ್ಲ್ಯಾಕ್ ಪ್ಯಾಂಥರ್ ಇನ್ನಷ್ಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಲಿ, ಹಾಗೆ ಇನ್ನಷ್ಟು ಬ್ಲ್ಯಾಕ್ ಪ್ಯಾಂಥರ್ಗಳಿಗೆ ಜನ್ಮ ನೀಡಿ ತನ್ನ ಸಂತತಿಯನ್ನು ಬೆಳೆಸಿಕೊಳ್ಳಲಿ ಎಂಬುದು ನಮ್ಮ ಆಶಯ.